ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡ್ರೀಮ್ ಮೈ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಲೋ ಬಜೆಟಲ್ಲಿ ನಿಮಗೆ ಒಂದು ಗ್ರೌಂಡ್ ಫ್ಲೋರು ಒಂದು ಒಳ್ಳೆ ಮನೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಲೋ ಬಜೆಟಲ್ಲಿ ಒಂದು 39 ಲಕ್ಷ ರೈಟು. ಆ ರೈಟಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿಮಗೆ ಇದು ಜಾಗ ಬಂದು ನಿಮಗೆ ಸೋಮನಹಳ್ಳಿ ಕನಕಪುರ ಹೈವೇಯಿಂದ ಊರಿಗೆ ಹೋಗೋ ರೋಡಲ್ಲಿ ನಿಮಗೆ ರೈಟ್ ಸೈಡಿಗೆ ಬರುತ್ತೆ ಇದು. ಈಗ ನೀವೇನು ನೋಡ್ತಾ ಇದ್ದೀರಾ ಮೇಯ್ನ್ ರೋಡಿಂದ ನೋಡಿ, ಈಗ ರೈಟಿಗೆ ತೋರಿಸ್ತಾ ಇದ್ದೀನಿ ನೋಡಿ, ಝೂಮ್ ಮಾಡಿ. ಅಲ್ಲೇ ಮನೆ ಬರೋವಂಥದ್ದು. ಜಸ್ಟ್ ಒಂದು 150 ಮೀಟ್ರ್ ವಾಕಬಲ್ ಡಿಸ್ಟೆನ್ಸ್ ಮೇಯ್ನ್ ರೋಡು ನೋಡಿ. ಈಗ ಲಾರಿ ಹೋಗ್ತಾ ಇದೆ ನೋಡಿ, ಈ ಕ್ರಾಸಿಂದ ಜಸ್ಟ್ 150 ಮೀಟ್ರ್ ಅಷ್ಟೇ. ಫುಲ್ಲು ಡೆವಲಪ್ ಆಗಿದೆ. ಸೋಮನಹಳ್ಳಿ ಸಿಟಿ ಥರ ಇದೆ. ಹಾಸ್ಪಿಟಲ್ಲು, ಮೆಡಿಕಲ್ಲು ಎಲ್ಲ ಪ್ರತಿಯೊಂದು ಇದೆ. ಸ್ಕೂಲು, ಕಾಲೇಜು ಎಲ್ಲನೂ ಅಷ್ಟೇ. ತುಂಬ ಚೆನ್ನಾಗಿದೆ. ಈಗ ಏನು ಗಾಡಿ ಹೋಗ್ತಾ ಇದೆ ನೋಡಿ, ಇದು ಅದೇ ಲಾಸ್ಟ್ ಬಸ್ ಸ್ಟಾಪು. ಏನು ಸೋಮನಹಳ್ಳಿ ಲಾಸ್ಟ್ ಬಸ್ ಸ್ಟಾಪು. ಹಾಲಿನ ಡೈರಿ, ಪಂಚಾಯತಿ ಇದು ಎಲ್ಲ ಬರುತ್ತೆ ಅಲ್ಲೇ ಬ್ಯಾಂಕು, ಎಲ್ಲ ಥರನೂ ಅನುಕೂಲ ಇದೆ. ಮೆಡಿಕಲ್ ಆ ಥರ ಇರೋಂಥದ್ದು ನೋಡಿ. ಇದರ ಫುಲ್ ಈಗ ಏನು ನೋಡ್ತಾ ಇದ್ದೀರಾ ಫುಲ್ಲು ಡೆವಲಪ್ ಆಗಿರೋಂಥದ್ದು. ಆ ಥರ ಇರೋಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಮೇಯ್ನ್ ರೋಡ್ಗೆ ಜಸ್ಟ್ ಒಂದು 600 ಮೀಟ್ರ್ ಆಗುತ್ತೆ ಅಷ್ಟೇ. ನ್ಯಾಷನಲ್ ಹೈವೇ ಮೇಯ್ನ್ ರೋಡ್ಗೆ, ಸೋಮನಹಳ್ಳಿ ಗೇಟ್ಗೆ ಎಲ್ಲ ಅನುಕೂಲ ಇರೋಂಥ ಜಾಗ. ಈಗ ನೋಡಿ, ಏನು ನೋಡ್ತಾ ಇದ್ದೀರಾ ಈಗ ಆ ಮೇಯ್ನ್ ರೋಡಿಂದ ಇಲ್ಲಿಗೆ ಬಂದರೆ ನೋಡಿ ಇದೇ ಮನೆ. ಈಗ ಏನು ನೋಡ್ತಾ ಇದ್ದೀರಾ ನೀವು ಫ್ರಂಟ್ ವೆಲಿವೇಶನ್ನು, ಫ್ರಂಟಲ್ಲಿ ಇದು. ಈ ಮನೆ ಬಂದು ನಿಮಗೆ 6 ರಿಂದ 7 ವರ್ಷನೇ ಆಗಿದೆ ಇದು ಮನೆ ಕಟ್ಟಿ. ಬರೀ ಅವ್ರ ಅನುಕೂಲಕ್ಕೆ ಕಟ್ಕೊಂಡಿರೋಂಥದ್ದು. ಇಟ್ಕೆಯಲ್ಲಿ ಕಟ್ಟಿದ್ದಾರೆ. ಸ್ಟ್ರಕ್ಚರಲ್ಲಿ ತುಂಬ ಚೆನ್ನಾಗಿದೆ. ಅವ್ರ ಅನುಕೂಲಕ್ಕೆ ಯಾವ ರೀತಿ ಬೇಕು ಆ ಥರ ಕಟ್ಕೊಂಡಿರೋಂಥದ್ದು. ಮತ್ತು ಸುತ್ತ ಜಾಗ ಬಿಟ್ಟಿದ್ದಾರೆ. ಸುತ್ತ 2 ಅಡಿ ಜಾಗ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ, ಇದು ನಾರ್ತ್ ಫೇಸಿಂಗು ಇರೋವಂಥದ್ದು. 20 ಅಡಿ ನಾರ್ತ್ ಫೇಸಿಂಗು ಎಂಟ್ರೆನ್ಸ್ ಇದು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಬ್ಯಾಕ್ ಸೈಡು ರೋಡ್ ಇದೆ. ಯಾಕಂದರೆ ಬ್ಯಾಕ್ ಸೈಡ್ ರೋಡ್ ಬಂದು ನಿಮಗೆ ಬೇರೆ ಲೇಔಟು, ಇದು ಈ ಕಡೆ ಲೇಔಟ್ ಇದು ಇವ್ರು ಇರೋವಂಥದ್ದು. ಅಂದರೆ ಪ್ಲಸ್ ಪಾಯಿಂಟ್ ಅಂದರೆ 2 ಸೈಡು ರೋಡ್ ಇದೆ ನಿಮಗೆ. ಇನ್ನು ಮನೆ ಏನೇ ಕಟ್ಕೊಂಡ್ರು, ಗಾಳಿ ಬೆಳಕು ಅಕ್ಕಪಕ್ಕ ಕಟ್ಕೊಂಡ್ರು ಬ್ಯಾಕ್ ಸೈಡು ರೋಡ್ ಇರೋದ್ರಿಂದ ತುಂಬ ಒಳ್ಳೆ ಗಾಳಿ ಬೆಳಕು ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಜಾಗ. ಆ ಥರ ಇರೋಂಥ ಜಾಗ. ನೀವು ಏನು ನೋಡ್ತಾ ಇದ್ದೀರಾ ನೋಡಿ, ಫ್ರಂಟಲ್ಲಿ ಎಲ್ಲ ಫುಲ್ ಖಾಲಿಯಾಗಿದ್ದಾವೆ. ಎಲ್ಲ ಯಾವುದು ಖಾಲಿ ಸೈಟ್ ಯಾವ ಥರ ಯಾವುದೂ ಇಲ್ಲ. ಎಲ್ಲ 1-2 ಇದ್ದಾವೆ ಆ ರೋಡಲ್ಲಿ ಅಷ್ಟೇ. ಫುಲ್ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಪಂಚಾಯತಿ ನೀರಿದೆ ನೋಡಿ, ಸಂಪು 6,000 ಲೀಟ್ರ್ ಇಡ್ಸೋ ರೀತಿಯಲ್ಲಿ ಇದು ಮಾಡಿದ್ದಾರೆ. ಮತ್ತು ಸೇಫ್ಟಿ ಗ್ರಿಲ್ ಹಾಕೊಂಡಿದ್ದಾರೆ. ಮತ್ತು ಮೇಲ್ಗಡೆ ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದು ಮಾಡ್ಕೊಂಡಿದ್ದಾರೆ. ಮತ್ತು ಮೆಟ್ಲ ಕೆಳಗಡೆ ಒಂದು ಕಾಮನ್ ಬಾತ್ರೂಮ್ ಒಂದು ಮಾಡಿದ್ದಾರೆ. ಸ್ಟ್ರಕ್ಚರಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಈಗೇನು ನೋಡ್ತಾ ಇದ್ದಾರೆ ಮೇಯ್ನ್ ಡೋರ್ ಎಂಟ್ರೆನ್ಸು ಟೀಕು ಮರ ಇದರಲ್ಲಿ ಮಾಡಿರೋಂಥದ್ದು. ಸೋಫಾ ಸೆಟ್ ಹಾಕೊಂಡು TV ಕ್ಯಾಬಿನೆಟ್ಟು ಎಲ್ಲ ರೆಡಿ ಇರೋವಂಥದ್ದು. ಯಾವುದು ನೀವೇನು ಖರ್ಚು ಮಾಡೋಂಥದ್ದು ಏನಿಲ್ಲ. ಜಸ್ಟ್ ಒಂದು ಪೇಂಟ್ ಒಂದು ಮಾಡ್ಕೊಂಡು ಮನೆಗೆ ಬಂದರೆ ಸಾಕು. ಆ ಥರ ಇರೋಂಥ ಮನೆ. ನಿಮಗೆ 4 ಫ್ಲೋರ್ಗೆ ಸ್ಟ್ರಕ್ಚರಲ್ ಇರೋ ಥರ ಪ್ಲ್ಯಾನ್ ಇದೆಲ್ಲ ಮಾಡಿರೋಂಥದ್ದು. ಈ ಗ್ರೌಂಡ್ ಫ್ಲೋರ್ ಮಾತ್ರ ಅವ್ರ ಅನುಕೂಲಕ್ಕೆ ಕಟ್ಕೊಂಡಿದ್ದಾರೆ. ಸಿಂಪಲಾಗಿ ಫಾಲ್ ಸೀಲಿಂಗು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಥರ ಇರೋವಂಥ ಮನೆ ತುಂಬ ಚೆನ್ನಾಗಿದೆ. ನೀವೇನು ನೋಡ್ತಾ ಇದ್ದೀರ ಮನೆ, ಇದು ಹಾಲು. ಎಂಟ್ರೆನ್ಸ್ ನಾರ್ತ್ ಫೇಸಿಂಗ್ ಡೋರು, ವಾಸ್ತು ಪ್ರಕಾರ ಮಾಡಿರೋಂಥದ್ದು. 100% ವಾಸ್ತು ಇದೆ ಮನೆ. ನಿಮಗೆ ಸುತ್ತ ಗಾಳಿ ಬೆಳಕಾಗಲಿ ಏನಾರಾಗಲಿ ತುಂಬ ಚೆನ್ನಾಗಿದೆ ಜಾಗ ಇದು. ನೀವೀಗ ಏನು ನೋಡ್ತಾ ಇದ್ದೀರಾ ಇದು ನೋಡಿ ಪೂಜಾ ರೂಮು ಅಷ್ಟೇ ದೊಡ್ಡದಾಗಿದೆ. ಒಳಗಡೆ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು ನೆಮ್ಮದಿಯಾಗಿ. ಆ ಥರ ಮಾಡಿದ್ದಾರೆ ಪೂಜಾ ರೂಮು. ಮತ್ತು ಇದೇನು ನೋಡ್ತಾ ಇದ್ರೆ TV ಕ್ಯಾಬಿನೆಟ್ಟು ಅಂದರೆ ಅವ್ರು ಸಿಂಪಲ್ಲಾಗಿ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಏನೋ ಚೇಂಜಸ್ ಬೇಕಾದರೆ ನೀವು ಸಣ್ಣ ಪುಟ್ಟ ಖರ್ಚು ಮಾಡ್ಕೊಂಡ್ರೆ ಮನೆ ಇನ್ನೂ ಕ್ಲಾಸಾಗಿ ಆಗುತ್ತೆ. ಮತ್ತು ನೋಡಿ ಕಿಚನ್ ಇದು. ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡಿರೋಂಥದ್ದು. ಕಿಚನ್ ಸ್ಲ್ಯಾಬ್ಗಳು ಹಾಕಿದ್ದಾರೆ. ಇಲ್ಲೊಂದು ಸ್ಮಾಲ್ ಒಂದು ಕಿಚನ್ ಕ್ಯಾಬಿನೆಟ್ ಆ ಥರ ಮಾಡ್ಕೊಂಡಿದ್ದಾರೆ ರೈಟ್ಗಾದಂಗೆ. ಫ್ರಿಡ್ಜ್ ಪಾಯಿಂಟಿಗೆ ಸಪ್ರೇಟಾಗಿ ಮಾಡಿ, ಅಂದರೆ ಎಲ್ಲ ವಾಸ್ತು ಪ್ರಕಾರನೇ ಇದೆ ಮನೆ. ಮತ್ತು ಈಗ ಏನು ನೋಡ್ತಾ ಇದ್ದೀರಾ ಇದು ರೂಮು, ಮಾಸ್ಟರ್ ಬೆಡ್ರೂಮು. ರೈಟ್ಗಾದಂಗೆ ವಾರ್ಡ್ರೋಬ್ ಬರುತ್ತೆ. ಅದರ ಬ್ಯಾಕ್ ಸೈಡು ರೂಮ್ ಇದೆ ನೋಡಿ. ಇದು
ಆ ಕಡೆ ರೋಡ್ಗಾದಂಗೆ ವಿಂಡೋ ಇಟ್ಟಿರೋ ಅಂಥದ್ದು. ಬ್ಯಾಕ್ ಸೈಡ್ ರೋಡು ಅಂತ ಹೇಳಿದ್ನಲ್ಲ ನಿಮಗೆ, ಸೌತ್ ಸೈಡು ರೋಡ್ ಇದೆ ನೋಡಿ. ಬೆಳಕು ಚೆನ್ನಾಗಿದೆ ನೋಡಿ, ನೀವು ಲೈಟು ಅವಶ್ಯಕತೆಯೇ ಇಲ್ಲ. ಆ ಥರ ಬ್ಯಾಕ್ ಸೈಡ್ ರೋಡ್ ಇರೋದ್ರಿಂದ ಕಿಚನ್ಗೂ ಒಳ್ಳೆ ಗಾಳಿ ಬೆಳಕಿದೆ. ಮಾಸ್ಟರ್ ಬೆಡ್ರೂಮ್ ಕುಬೇರ್ ಮೂಲೆಗೂ ಒಳ್ಳೆ ಗಾಳಿ ಬೆಳಕಿದೆ ನೋಡಿ. ವಿಶಾಲವಾಗಿದೆ ಲಿವಿಂಗ್ ಏರಿಯಾ, ತುಂಬ ಚೆನ್ನಾಗಿದೆ. ಮತ್ತು ಈಗ ಏನು ನೋಡ್ತಾ ಇದ್ದೀರಾ, ಇನ್ನೊಂದು ಬೆಡ್ರೂಮು ವಾಯುಮೂಲೆಯಲ್ಲಿರೋ ಅಂಥದ್ದು ಇದು ರೂಮು. ಇಲ್ಲೇನು ವಾರ್ಡ್ರೋಬ್ ಆ ಥರ ಏನೂ ಇದು ಮಾಡಿಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟು ಇದು ಮಾಡ್ಕೊಂಡಿದ್ದಾರೆ. ಈಗ ಎದುರುಗಡೆ ಏನು ಕಾಣ್ತಾ ಇದೆ ಅದು ಬಾತ್ರೂಮ್. ಅದು ನಮಗೆ ನೋಡಿ, ಇದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮು, ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಟೈಪು ಕಮೋಡ್ ಇದೆ, ಶವರ್ ಮಾಡಿದ್ದಾರೆ, ಮತ್ತು ಗೀಝರು ಫಿಟ್ಟಿಂಗ್ ಎಲ್ಲ ಇದೆ. ಮತ್ತು ನೋಡಿ, ಬನ್ನಿ ಮೇಲ್ಗಡೆ ಹೋಗೋಣ. ಈಗ ಏನು ಮೆಟ್ಲು ಹತ್ತುತ್ತಾ ಇದ್ದೀವಿ, ಇದು ಫಸ್ಟ್ ಫ್ಲೋರ್ಗೆ ಟೆರೆಸ್ಗೆ ಹೋಗ್ತಾ ಇರೋಂಥದ್ದು. ಅಂದರೆ ಇವ್ರ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಥರ ಗಿಡಗಳು ಇದೆ. ಮೆಣಸಿನ ಗಿಡ, ವಿಳ್ಯದೆಲೆ ಇರೋದು, ಮತ್ತು ಒಳಗಡೆ ಚಿಕ್ಕದಾಗಿ ಒಂದು ಗಾರ್ಡನ್ ಥರನೂ ಮಾಡ್ಕೊಂಡಿದ್ದಾರೆ ಟೆರೆಸಲ್ಲಿ. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಲಿಂಬು ಅಂದರೆ ನಿಂಬೆಹಣ್ಣೊಂದು ಗಿಡ ನೋಡಿ. ಈಗೇನು ನೋಡ್ತಾ ಇದ್ದೀರಾ ಔಟ್ರು ನೋಡಿ, ಎಲ್ಲ ಫುಲ್ ಡೆವಲಪ್ ಆಗಿದೆ, ಆರಾಮಾಗಿ ಇರ್ಬೋದು. ಸುತ್ತ ಮನೆಗಳಿದ್ದಾವೆ, ಒಳ್ಳೊಳ್ಳೆ ಮನೆಗಳಾಗಿದ್ದಾವೆ, ಅಫಿಷಿಯಲ್ ಆಗಿದೆ ಜಾಗ. ಒಂದು ಲೋ ಬಜೆಟಲ್ಲಿ ಎಲ್ಲ ಅನುಕೂಲ ಇರೋವಂಥದ್ದು ಮನೆ ನೋಡಿ. ಈಗ ಹಿಂದೆ ಹೇಳಿದ್ನಲ್ಲ ಹಿಂದ್ಗಡೆ ರೋಡ್ ಇದೆ ಅಂತ ನೋಡಿ, ಇದೇ ರೋಡು. ಅಗ್ನಿ ಮೂಲೆ ಮತ್ತು ಕುಬೇರ್ ಮೂಲೆಗೆ ಒಳ್ಳೆ ವೆಂಟಿಲೇಷನ್, ಗಾಳಿ ಬೆಳಕು. ಇವರು ಒಂದೂವರೆ ಅಡಿ ಜಾಗ ಬಿಟ್ಟಿದ್ದಾರೆ, ಆ ಥರ ಇರೋವಂಥ ಜಾಗ ನೋಡಿ. ತುಂಬ ಚೆನ್ನಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಸೋಲಾರ್ ಇದೆ, ಏನಕ್ಕೆ ಖರ್ಚು ಮಾಡಬೇಕು ಅಂತ ಏನಿಲ್ಲ. ಆ ಥರ ಜಸ್ಟ್ ಒಂದು ಪೇಂಟ್ ಒಂದು ಮಾಡ್ಕೊಂಡು ಬಂದು ಮನೆ ಸೇರ್ಕೋಬೋದು, ಎಲ್ಲ ರೆಡಿ ಇರೋ ಅಂಥದ್ದು. ಪಂಚಾಯತಿ ನೀರಿದೆ, 24 hour ಕರೆಂಟ್ ಇರುತ್ತೆ. ಪಂಚಾಯತಿ ನೀರು ಅಷ್ಟೇ, ಎನಿ ಟೈಮ್ ನೀರಿರುತ್ತೆ ಡೈಲಿ. ಆ ಥರ ಇರೋಂಥ ಜಾಗ ತುಂಬ ಚೆನ್ನಾಗಿದೆ ಮಾತ್ರ. ಮತ್ತು ನೋಡಿ, ಎಲ್ಲ ನೋಡ್ತಾ ಇದ್ದೀರಲ್ಲ, ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಥ್ಯಾಂಕ್ ಯು.